ಈಗ VSSN ಎಲೆಕ್ಷನ್ ಬಂತು, PLD ಬ್ಯಾಂಕ್ ಎಲೆಕ್ಷನ್ ಬಂತು. ಈ ಖರೀದಿದವ್ರ ಮನೆಗೆ ಊಟಕ್ಕೆ ಹೋಗ್ಬೇಕಾಗುತ್ತಾ? ನೀವು ಎಲೆಕ್ಷನ್ ಮಾಡಿದ್ರಿ, ಎಲೆಕ್ಷನ್ ಆದ್ಮೇಲೆ ಫಂಕ್ಷನ್ ಮಾಡ್ತೀರಿ, ಅಧ್ಯಕ್ಷರಾದರು ಅಟ್ಲೀಸ್ಟ್ ಒಬ್ಬ ಇದಾರ ತಡೆಯಪ್ಪ ಮಾಜಿ ಶಾಸಕ 10 ವರ್ಷ ನಮ್ ಜೊತೆಲಿದ್ದ, ಒಂದ್ ಪಾಂಪ್ಲೆಟ್ ಕೊಟ್ಟಿದ್ದೀರಿ. ಇವಾಗ ಹೇಳ್ತೀರಲ್ಲ ನೀವು ಏನು 5 ಬಸ್ ಕಳ್ಸು ಅಂತಂದ್ರೆ 5 ಬಸ್ ಕಳ್ಸಲ್ಲ ಅಂತ ಹೇಳಿ ತನಕ ಏನು ಡಾಕ್ಟರ್ ಶ್ರೀನಿವಾಸ ಹೇಳಿದಿಲ್ಲ. 5 ಅಲ್ಲ 10 ಬಸ್ ಬೇಕಾದ್ರೆ ಕಳಿಸ್ತೀನಿ ನಾನು ಒಂದು ಪಂಚಾಯತಿಗೆ. ಆ ಶಕ್ತಿ ಇದು ನನ್ನ ಹತ್ರ ಇದೆ. ಅದನ್ನ ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. VSSN ಬೂದಿಯಾಳಿಗೆ ಹೋಗಿ ಕೇಳಿ, ನಾನು ಹೋರಾಟ ಮಾಡಿ ಅಲ್ಲಿ ದುಡ್ಡು ಕೊಟ್ಟಿಲ್ವಲ್ಲ. ಜಾಮಗೊಂಡ್ಲಿಗೆ ಹೋಗಿ ಕೇಳಿ, ಗುರುಪ್ರಕಾಶ್ ಅವ್ರಿಗೆ ಕೇಳಿ. ನೀವು PLD ಬ್ಯಾಂಕ್ ಇಲ್ಲೇ ಕೂತಿದ್ದಾರೆ, ನಮ್ಮ ಸೀನಣ್ಣ ಕೇಳಿ ನಾನು ಏನ್ ಸಹಾಯ ಮಾಡಿದ್ದಾನ ಇಲ್ವ ಅಂತ. ನಮಗೂ ಹೋರಾಟದ ಕಿಚ್ಚಿದೆ, ಆದ್ರೆ ಬರ್ತಕ್ಕಂಥ ದಾರಿಲಿ ಮುಳ್ಳುಗಳಿದ್ರೆ ನಾವ್ ಹೆಂಗ್ ಬರೋದು? ನೀವೇ ನಮ್ಮನ್ನ ಕಾಲಿಡಿದು ಹೇಳಿದ್ರೆ ನಾವ್ ಇನ್ನೇನ ಆಗ್ಬೇಕಾಗುತ್ತೆ? ದಯವಿಟ್ಟು ಆ ತರ ಯಾರು ಕೂಡ ಮಾತಾಡ್ಬೇಡಿ. ಪ್ರತಿಯೊಂದಕ್ಕೂ ನಾನು ಬಂದಿದ್ದೀನಿ. ಇನ್ಮೇಲೆ ಅಕಸ್ಮಾತ್ ಏನಾದ್ರು ಬಂದಿಲ್ಲ ಅಂತಂದ್ರೆ ನೀವು ಕರೀರಿ. ನಾನು ಬಂದಿರ್ಲಿಲ್ಲ ಅಂತಂದ್ರೆ ಅವತ್ತು ನಾನು ರಿಜೆಕ್ಟ್ ಮಾಡಿ ನೀವು ನಾನು ಬಂದೇ ಬರ್ತೀನಿ. ಇವತ್ತು ಏನು ಬಸ್ಗಳು ಕಳಿಸ್ಬೇಕಾ? ಬಸ್ಗಳು ಮನೆ ಸಿದ್ದರಾಮಯ್ಯ ಅವ್ರ ಫಂಕ್ಷನ್ ನಲ್ಲಿ ಏನಾಯ್ತು? ಬಾರ್ಗಳಲ್ಲಿ ಕೂತಿದ್ಲು ಒಬ್ಳು, ಆ ಹೋಟೆಲ್ ನಲ್ಲಿ ಕೂತಿದ್ಲು ಒಬ್ಳು. ಏನಮ್ಮ ನೀನ್ ಹೆಂಗ್ ಬಂದೆ ಇಲ್ಲಿಗೆ ಅಂತಂದ್ರೆ 300 ರೂಪಾಯಿ ಕೊಟ್ರು ಸ್ವಾಮಿ, ಅದಕ್ಕೆ ಊಟ ಮಾಡ್ತಾ ಇದ್ದೀನಿ ಅಂತ. ಆ ಕೆಟ್ಟ ಹೆಸರು ಬೇಕಾ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ? ಆ ಕೆಟ್ಟ ಹೆಸರು ಬೇಕೇನ್ರಿ? ನಾನು ಕಳಿಸ್ತೀನಿ ಅಂತ ಹೇಳಿದೆ. ನಾನು ಏನ್ ಮಾಡ್ಬೇಕು? ಒಳಗಡೆ ಇದನ್ನ ಅಂತರಾಳವನ್ನ ಮಾತಾಡ್ಬೇಕು. ನಾವು ಓಪನ್ ಆಗಿ ಮಾತಾಡ್ಬಿಟ್ರೆ ಅದು ಕೆಲಸ ಏನಾಗುತ್ತೆ ಅನ್ನೋದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ದಯವಿಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತೀವಿ. ಪ್ರತಿಯೊಬ್ಬರು ಕೂಡ ಇದರೊಳಗೆ ಇನ್ವಾಲ್ವ್ ಆಗಬೇಕು. ಪ್ರತಿಯೊಬ್ಬರು ಕೂಡ, ಪ್ರತಿ ಪಂಚಾಯತಿನಲ್ಲೂ ಕೂಡ, ಪ್ರತಿ ಮೆಂಬರ್ಗಳು ಕೂಡ, ಎಲ್ಲ VSSN ಇರ್ಬೋದು, PLD ಬ್ಯಾಂಕ್ ಇರ್ಬೋದು, TAPSM ಇರ್ಬೋದು, ಪ್ರತಿಯೊಬ್ಬರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿ ಈ ಕಾರ್ಯಕ್ರಮವನ್ನ, ಮೊದಲನೇ ಕಾರ್ಯಕ್ರಮ, ಇದನ್ನ ಯಶಸ್ವಿಗೊಳಿಸಕ್ಕೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದರಲ್ಲೂ ಕೂಡ ನಾನು ಮುಂದಿರ್ತೀನಿ. ನೀವೇನ್ ಕೇಳ್ತಿರೋ ಅದನ್ನ ನಾನು ಕೊಡೋದಕ್ಕೆ ರೆಡಿ ಆಗಿದೆ.